ಕೆಲವು ಲೇಡೀಸ್ಗೆ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ಹೇಳ್ಕೊತಾ ಇದ್ದೀನಿ. ಬಿಕಾಸ್ ಮದುವೆ ಲೈಫಲ್ಲಿ ತುಂಬ ಬೇಜಾರಾಗುತ್ತೆ, ಇಲ್ಲ ಅಂತ ಇಲ್ಲ. ಕೆಲವೊಂದೊಂದು ಸರಿ ಜೋರಾಗಿ ಮಾತಾಡ್ಬಿಡ್ತಾರೆ, ಬೈದು ಬಿಡ್ತಾರೆ, ಹಾಗಾಗಿ ನಮಗೆ ಬೇಜಾರಾಗುತ್ತೆ. ಸೊ ಯಾರ ಹತ್ರನಾದರೂ ಹೇಳ್ಕೊಬೇಕು ಅನಿಸುತ್ತೆ, ನೋವು ಕಮ್ಮಿ ಆಗುತ್ತೆ, ನನಗೆ ತುಂಬ ಭಾರ ಫೀಲ್ ಆಗ್ತಾಯಿದೆ, ನನಗೆ ಯಾರ ಹತ್ರನಾದ್ರು ಹೇಳ್ಕೊಬೇಕು ಅನಿಸುತ್ತೆ ಅಂತ. ನಿಜವಾಗ್ಲೂ ಅದನ್ನು ಮಾಡೋದಕ್ಕಿಂತ ಕೂತ್ಕೊಂಡು ಮೆಡಿಟೇಷನ್ ಮಾಡಿ, ಮನೆ ವಿಷಯಗಳು ಆಚೆಗೆ ಹೋಗೋದಕ್ಕಿಂತ ಇವಾಗ ನಾವು ಹೇಳ್ಕೊಂಡ್ಬಿಡ್ತೀವಿ ನಮಗೆ ಬೇಜಾರಾಗ್ತಾ ಇದೆ ಅಂತ. ಆದರೆ ಆ ಬೇಜಾರು ಮತ್ತೆ ಇರಲ್ಲ ನಮ್ಮ ಲೈಫಲ್ಲಿ, ಗಂಡ ಹೆಂಡತಿ ನಡುವೆ ಆ ಬೇಜಾರು. ಆದರೆ ನಾವು ಹೇಳ್ಕೊಂಡಿರ್ತೀವಲ್ಲ, ಆ ವ್ಯಕ್ತಿ ತಲೆಯಲ್ಲಿ ಇರುತ್ತೆ. ಹಾಗಾಗಿ ಅವಶ್ಯಕತೆ ಇಲ್ಲ, ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಜೀವನ ಬಗ್ಗೆ, ನಮ್ಮ ನೋವಿನ ಬಗ್ಗೆ. ಒಂದು ಕೆಲಸ, ಒಂದು ಮೆಡಿಟೇಷನ್ ಮಾಡಿ, ಮತ್ತು ಈ ಥರ ಒಂದು ಮರನ ತಪ್ಪಿಕೊಂಡು ನಮ್ಮ ನೋವೇನಿದೆ ಅದನ್ನು ಹೇಳ್ಕೊಳ್ಳಿ. ನಿಜವಾಗ್ಲೂ ರಿಲೀಫ್ ಅನಿಸುತ್ತೆ, ಮೈಂಡು ರಿಲ್ಯಾಕ್ಸ್ ಅನಿಸುತ್ತೆ. ಯಾರೂ ಬೇಡ ರೀ, ನಮಗೆ ಈ ಪ್ರಕೃತಿನೇ ಸಾಕು ನಮ್ಮ ನೋವನ್ನ ಮರೆಸೋದಕ್ಕೆ.